ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ರಘುವೀರ್, ಗರುಡ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆಯಲ್ವಾ? ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಫೇಲ್ಯೂರ್ ಆಗೋದಕ್ಕೆ ಅದರದೇ ಆದ ಕಾರಣಗಳು ಇದ್ದೇ ಇರುತ್ತೆ. ಮವ, ಇವನ್ ಕೆಪಾಸಿಟಿ ಏನು ಅನ್ನೋದನ್ನ ನಾನು ನೋಡಿದ್ದೀನಿ ಬಿಡಿ. ಈಗೇನು ನಿಮ್ಮ ಕೆಲಸ ಆಗಬೇಕು ಅಷ್ಟೇ ತಾನೇ. ಭೈರವ ಅಂತ ಒಬ್ಬ ಹುಡುಗ ಇದ್ದಾನೆ, ಸದ್ಯದಲ್ಲೇ ಅವನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸಂಜೆ ಒಳಗಡೆ ನಿಮ್ಮ ಗುಡ್ಸನ್ನ ಮೈಲಾಪುರದಿಂದ ಸಿಟಿಗೆ ತಲುಪಿಸೋ ಜವಾಬ್ದಾರಿ ನಂದು. ಅಲ್ಲ ರಘುವೀರ್, ಮಾವ ಮಾವ ಮಾವ, ಈ ಮೊಬೈಲ್ ಇದೆಯಲ್ಲ, ಇದರಲ್ಲಿ ಪ್ರತಿಯೊಂದು ಆ್ಯಪ್ಗಳು ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಆದರೆ ನಿಮ್ಮ ಹುಡುಗರು ಇದಾರಲ್ಲ, ತುಂಬ ಹಳೆ ಆ್ಯಪ್ಗಳು ಅಪ್ಡೇಟ್ ಆಗೋದಿರಲಿ, ಔಟ್ಡೇಟೆಡ್ ಆಗೋಗಿದ್ದಾರೆ. ನಿಮ್ಮ ಹುಡುಗರು ಇಷ್ಟಕ್ಕೆ ಮಾತ್ರ ಸರಿ ಮಾವ. ಚಪ್ಲಿನಾದರೂ ಊರೆಲ್ಲ ಹಾಕೊಂಡು ಸುತ್ತೀವಿ, ಆದರೆ ಚಪ್ಲಿ ಸ್ಟ್ಯಾಂಡ್ನ ಒಂದು ಮೂಲೆಯಲ್ಲಿ ಬಿಸಾಕಿರ್ತೀವಿ. ಈಗೇನು ಮಾವ, ನಿಮ್ಮ ಕೆಲಸನ ನಾನು ಮಾಡ್ಕೊಡ್ತೀನಿ. ನಾನಿನ್ನು ಬರ್ತೀನಿ ಮಾವ. ಗರುಡ, ಬೇಜಾರು ಮಾಡ್ಕೋಬೇಡ. ಯಾರೋ ಭೈರವ ಅಂತೆ, ಬರಲಿ. ಅವನ ಕೆಪಾಸಿಟಿ ನೋಡಿಕೊಂಡು ಆಮೇಲೆ ನಿರ್ಧಾರ ಮಾಡ್ತೀನಿ. ನಿಮ್ಮ ಹುಡುಗರು ಇಷ್ಟಕ್ಕೆ ಮಾತ್ರ ಸರಿ ಮಾವ. ಚಪ್ಲಿನಾದರೂ ಊರೆಲ್ಲ ಹಾಕೊಂಡು ಸುತ್ತೀವಿ, ಆದರೆ ಚಪ್ಲಿ ಸ್ಟ್ಯಾಂಡ್ನ ಒಂದು ಮೂಲೆಯಲ್ಲಿ ಬಿಸಾಕಿರ್ತೀವಿ. ಅಣ್ಣ, ಯಾಕೆ ಮಾವ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ನಿಮಗೆ ವಿಷಯ ಗೊತ್ತಾಯ್ತಾ? ಏನು? ರಾಂಪುರದ ಪಂಚಾಯತಿ ಗ್ರೂಪ್ನಲ್ಲಿ ಒಂದು ಫೋಟೋ ಹಾಕಿದ್ದಾರೆ, ನೀವು ನೋಡ್ಲೇ ಇಲ್ವಾ? ಇಲ್ಲ ಮಾವ, ನಾನೇ ತೋರಿಸಿ ನೋಡಿ ಹೇಳಿ ಅಂದ್ರೆ. ಇಲ್ಲಿ ನೋಡಿ, ಅಳಿ ಅಂದ್ರೆ ಇವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವನ ಹೆಸರು ಗಜೇಂದ್ರ ಅಂತ, ಅಲಿಯಾಸ್ ಸ್ಕ್ರ್ಯಾಪ್ ಗಜೇಂದ್ರ. ಕಾಳಿ ಬೆಟ್ಟಕ್ಕೆ ಮೀನಿನ ಟ್ಯಾಟು ಹಾಕ್ಕೊಂಡಿರೋ ವ್ಯಕ್ತಿ ಜೊತೆ ಒಂದಷ್ಟು ಜನ ಬಂದಿದ್ರಲ್ಲ, ಅವ್ರು ಬಂದಿದ್ದು ಇವನು ಕೊಟ್ಟಿರೋ ಗಾಡಿಯಿಂದಾನೆ. ನಾನು ಇತ್ತೀಚೆಗಷ್ಟೇ ಇವನನ್ನು ಮಾತಾಡಿಸ್ಬಿಟ್ಟು ಬಂದಿದ್ದೆ, ಆಗಲೇ ಇವನನ್ನು ಮುಗಿಸೇ ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಇದ್ರ ಹಿಂದೆ ಅಷ್ಟು ದೊಡ್ಡ ಕಥೆ ಇದೆಯಾ? ಹಾಗಾದ್ರೆ ಇದು ಕೊಲೆ ಅಲ್ವಾ ಅಳಿ ಅಂದ್ರೆ? ಮತ್ತು ಪೊಲೀಸ್ನವರು ಆತ್ಮಹತ್ಯೆ ಅಂತ ಹೇಳ್ತಿದ್ದಾರೆ. ಈ ಊರಲ್ಲಿ ಸತ್ಯ ಆಗಾಗ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇರುತ್ತೆ. ಇರಲಿ ಬಿಡಿ. ಅಂತೂ ಇವನ ಕಡೆಯವರು ಇವನನ್ನು ಮುಗಿಸಿ ನಾನು ಹುಡುಕ್ತಾ ಇರೋ ವ್ಯಕ್ತಿ ಇದೇ ಊರಲ್ಲಿ ಇದ್ದಾನೆ ಅಂತ ಅವರೇ ನನಗೆ ಕ್ಲೂ ಕೊಟ್ಟಿದ್ದಾರೆ.
ಇದು ಒಂಥರ ಸುಳಿವೂ ಹೌದು. ನಾನು ಅವ್ರ ಬೆನ್ನ ಹಿಂದೆ ಬಿದ್ದರೆ ನನಗೂ ಇದೇ ಗತಿ ಅನ್ನೋ ಎಚ್ಚರಿಕೆ ಕೂಡ ಹೌದು. ಇಷ್ಟೆಲ್ಲ ಮರೆಯಲ್ಲೇ ನಿಂತು ಮಾಡ್ತಾ ಇರೋ ವ್ಯಕ್ತಿನ ನಾವು ಕಂಡು ಹಿಡಿಲೇಬೇಕು ಮಾವ. ಅವನು ನಮ್ಮ ಹತ್ತಿರದಲ್ಲೇ ಇದ್ದಾನೆ, ಸಿಗ್ತಾನೆ, ಎಲ್ಲ ಹೋಗ್ತಾನೆ. ಅಪ್ಪ, ಯಾರು? ಅಪ್ಪ, ನಾನು ನಾಗಲಕ್ಷ್ಮಿ. ಟೈಮ್ ಆಯ್ತು, ಊಟ ಮಾಡುವಂತೆ ಬಾ ಅಪ್ಪ. ಅವಳು ಬಂದ್ಬಿಡ್ಲಿ ಇರಮ್ಮ. ಯಾರಪ್ಪ? ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳಲ್ಲ ಲಲಿತಾ, ಬಂದ್ಬಿಟ್ಲ ಅವಳು. ಅಪ್ಪ, ಏನ್ ಹೇಳ್ತಿದೀಯ ನೀನು? ನಿನಗಮ್ಮ ಹೋಗಿರೋದು ನೆನಪಿಲ್ವಾ? ಹೌದಲ್ವಾ? ಹಾಗೆ ಹಳೇದೆಲ್ಲ ನೆನ್ಸ್ಕೊಂಡು ಕೂತಿದ್ನ, ನಿದ್ರೆ ಬಂದ್ಬಿಡ್ತಮ್ಮ. ಲಲಿತಾ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ದಂಗಾಯ್ತು. ನಾನು ಹೂ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ನನಗೇನೋ ಹಳೇದೇ ತಲೆಯಲ್ಲಿದೆ ನೋಡು. ಅಮ್ಮ ನಾಗಲಕ್ಷ್ಮಿ, ನಾನು ಇಲ್ಲೇ ಕೂತ್ಕೋತೀನಿ, ಇಲ್ಲೇ ನಂಗೆ ಊಟ ಕೊಡ್ತೀಯಾ? ಸರಿ ಅಪ್ಪ, ಬನ್ನಿ. ಇದ್ಯಾಕಿದು? ಅಪ್ಪ ಈ ನಡುವೆ ಒಂಥರ ಆಡ್ತಿದಾರಲ್ಲ, ಏನಾಯ್ತು ಇವರಿಗೆ? ಯಾಕೆ ಹೀಗೆ ಆಡ್ತಿದ್ದಾರೆ? ಈಗ ಹೈವೇ ಹತ್ರ ನಿಮ್ ಜಮೀನ್ ಏನಿದೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆ ಅಂತ ಘೋಷಣೆ ಆಗಿದೆ ಯಜಮಾನ್ರೆ. ನೀವು ಆ ಜಾಗದ ಬಗ್ಗೆ ಎಷ್ಟು ಕನ್ಸು ಕಟ್ಕೊಂಡಿದ್ರಿ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಜಮಾನ್ರೆ. ಈಗದು ಕನ್ಸಾಗೆ ಉಳ್ಕೊಂಡ್ಬಿಡ್ತಲ್ಲ ಅಂತ ನಮಗೆ ತುಂಬಾ ಬೇಜಾರಾಗ್ತಾ ಇದೆ. ಅಪ್ಪ, ತಗೊಳ್ಳಿ, ಊಟ ಮಾಡಿ. ಏನಮ್ಮ? ಅಮ್ಮ ನಾಗಲಕ್ಷ್ಮಿ,